ಹೇಳ್ರಿ ಅಳಿಯರ, ಅದು ಏನ ತಗೊಂಬಂದ ಅನ್ನಕತ್ತಿದ್ರಿ, ಏನ್ರಿ ಅದು? ಅದರಿ ಅತ್ತಿಯರ, ಅವ ಬಂದನ್ರಿ. ನಾನು ಅವನ್ನ ಭೇಟಿಯಾಗಿದ್ದೆ, ಕಾಲೇಜಿಂದ ಹೊರಗೆ ಭೇಟಿಯಾಗಿದ್ವಿ. ಹಿಂಗೆ ಒಂದು ನಮ್ಮ ಅಡ್ಡ ಇದ್ದು ರೀ. ನಾನು ಸಿಗರೇಟ್ ಸೇದೋದು ಅವೆಲ್ಲ ಕಲ್ತ್ಬಿಟ್ಟಿದ್ದೇನೆ ರೀ. ಪಾರ್ಟಿ ಮಾಡೋದು ಮಾಡ್ತಿದ್ವಿ ನಾವು. ಹಂಗೆ ಒಂದು ಅಡ್ಡದಾಗ ಸಿಕ್ಕ. ಆವಾಗ ಒಂದೇನ ಎಲೆಯಾಗ, ಒಂದು ವಿಳೆದೆಲೆಯಾಗ ಒಂದೇನೋ ಕಾರನ್ನು ತೊಗೊಂಬಂದಿದ್ದ. ಅದು ಅಂಜನಾ ಅಂತಾರಲ್ರಿ, ಅದೇ ಥರ ಇತ್ತದು. ನಾನು ಇಲ್ಲ, ನಾ ಗುಡಿಗೆ ಹೋಗಿದ್ದೆ, ತಗೋ ಇದನ್ನು ಹಣಿಗಿಟ್ಕೋ ಅಂದ ನನಗೆ. ಆತು, ದೇವ್ರ ಪ್ರಸಾದನ ಅಂತಂದು ನಾನು ತೊಗೊಂಡು ಹಣಿಗೆ ಇಟ್ಕೋಬೇಕನ್ನತ್ಲಿ ತಾನ ನನ್ನ ಹಣಿಗಿಟ್ಟ. ನಂಗೆ ಅಷ್ಟೇ ಲಕ್ಷ್ಯ ಇರೋದ್ರಿ. ಆಮೇಲೆ ಏನಾಯ್ತು ಏನಿಲ್ಲ ನನಗೆ ಗೊತ್ತಿಲ್ಲ ರೀ. ಏನು ಅಂದ್ರೆ ನನಗೆ ಅದಾದ್ಮೇಲೆ ನಾ ಎಲ್ಲಿ ಹೋದೆ, ಏನು ಮಾಡಿದೆ, ಆತ ನನ್ನ ಹತ್ರ ಏನು ಮಾತಾಡ್ದೆ, ನಂಗೆ ಅದೇನೂ ಧ್ಯಾನ ಇಲ್ಲ. ನಾ ವಾಪಸ್ಸು ಮನೆ ಮುಂದೆ ನಿಂತೀನಿ. ನಂಗೆ ಯಾರ ಹಣಿ ಮುಟ್ಟಿದಂಗೆ ಆತು. ಯಾರ ಹಣಿ ಮುಟ್ಟಿದ್ರಂತಂದು ಹಿಂಗೆ ತಿರುಗ್ತೀನಿ. ನನ್ನ ದೋಸ್ತನೇ ಇದ್ದ. ನಾ ಇಲ್ಲೇ ಹೋಗಿ ಬಂದ್ಲೆ ಅಂದ. ಇಲ್ಲಿಲ್ಲ, ನೀವು ಒಂದು ಸ್ವಲ್ಪ ಅದು ಸಿಗರೇಟ್ ಸೇದಿದ್ದೆಲ್ಲ ಅದು ಬೇರೆ ಇತ್ತಾಳು ಇವತ್ತು ಅಂದ. ನಾನೇ ಇರ್ಬೇಕು ಬಿಡು, ಏನೋ ಆಗಿದ್ದಿತ್ತು, ಕರ್ಕೊಂಬಂದು ಮನೆ ಬಂದ್ಬಿಟ್ಟಾನ ಅಂತ ಹೋದೆ. ಬಡ ಬಡ ಮಕ್ಕ ತಕ್ಕೊಂಡೆ. ನಾನು ಮತ್ತು ಮರುದಿನ ನಂದು ಕಾಲೇಜು ಅದು ಇದು ಅಂತ ನಾವು ಓಡಾಡಕತ್ತಿದ್ದೆ. ಆದ್ರೆ ಮತ ಸಿಕ್ಕ. ಇಲ್ಲ, ಇವತ್ತು ಹೋಗಿದ್ದೆ ನಾನು ಹೊಕ್ಕಿನ ಗುಡಿಗೆ ಅಂತ ಮತ ಇಟ್ಟ ಹಣಿಗೆ. ಆದ್ರೆ ಈ ಸರಿ ಬೇರೆ ಆಯ್ತು. ಬೇರೆ ಅಂದ್ರೆ ಈ ಸರಿ ನನಗೆ ಎಚ್ಚರಾಗಿದ್ದು ಅವ್ರ ಮನೆಗೆ ಊಟಕ್ಕೆ ಕುಂತಿದ್ದೀನಿ ರೀ. ಅಯ್ಯೋಯ್ಯೋ, ಹೌದಾ? ಅವ್ರ ಮನೆ ನೀವು ಅಲ್ಲಿಗೆ ಹೋಗಿದ್ದು, ಅವನ ಜೊತೆ ಸುತ್ತಾಡಿದ್ದು ನಿಮ್ಗೇನು ನೆನಪಿಲ್ಲ? ಯಪ್ಪ, ಅದಕ್ಕಪ್ಪ ಹುಷಾರಾಗಿರ್ಬೇಕು ಅನ್ನೋದು ಇದಕ್ಕೆ. ಆತು, ನೀವು ಅವ್ರ ಮನೆಗೆ ಹೋದಿ, ಆಮೇಲೆ ಬಡ ಬಡ ಹೇಳಪ್ಪ. ಅವ್ರ ಮನೆಗೆ ಹೋದೇನ್ರಿ. ಅವ್ರು ಊಟ ಹಾಕ್ಕೊಟ್ರು, ನಾ ತಿಂದೆ. ಆಮೇಲೆ ನನ್ನ ದೋಸ್ತನ ಕೇಳಿದೆ, ಲೇ ಆ ಸಿಗರೇಟ ಬೇಡಲ್ಲೇ, ನನಗೆ ಇನ್ನೊಮ್ಮೆ ಕೊಡಬೇಡ ನೀ ಅದನ್ನು ಅಂದೆ. ಆತು ಬಿಡು, ಕೊಡೋದಲ್ಲ ಅಂದ. ಸರಿ ಬಿಡು, ಇನ್ಮೇಲೆ ಆ ಸಿಗರೇಟ್ ಸೇದೋದು ಬೇಡ, ನಾನು ಒಂದಿಷ್ಟು ದಿನ ಸಿಗರೇಟ ಸೇದೋದು ಬೇಡ. ಯಾಕಂದ್ರೆ ಭಾಳ ಇದಾಕತೈತಿ, ಎಲ್ಲಿರ್ತೀನಿ ಏನು ಅನ್ನೋದು ಗೊತ್ತಾಗೋದು. ಆಮೇಲೆ ಏನ್ರ ಆತಂದು ನಮ್ಮವು ನನ್ನನ್ನು ಹಂಗೆ ಹಿಂಗಿದು ಮಾಡಲ್ಲ ಅಂತಂದು ಅಂದ್ಕೊಂಡು ನಮ್ಮ ಮನೆಗೆ ಬಂದೆ. ಮನೆಗೆ ಬಂದಾದ್ಮ್ಯಾಗ ರಾತ್ರಿ ಮಕ್ಕೊಂಡಿದ್ದೆ. ಒಂದು ಧ್ವನಿ ಕೇಳ್ತು, ನಡಿ ಎದ್ದೇಳು, ಬೀರು ಬಾಗಿಲು ತೆಗಿ ಅಂತಂದು. ನಾನು ಬೀರು ಬಾಗಿಲು ತೆಗೆದೆ. ನಮ್ಮ ಒಂದೊಂದು ಬಂಗಾರದ ಚೈನ್ ಸಿಕ್ತು. ಅದನ್ನು ತಗೊಂಡು ಮರುದಿನ ಬೆಳಗ್ಗೆ ನನ್ನ ಪರ್ಸ್ನ ಇಟ್ಕೊಂಡೀನಿ. ನನಗೆ ಗೊತ್ತಿಲ್ಲಲ್ಲ ಪರ್ಸ್ನಾಗ ಚೈನ್ ಐತಂತಂದು. ಪರ್ಸ್ನಾಗ ಇಟ್ಕೊಂಡೀನಿ. ಮತ್ತು ಮುಂಜಾನೆ ನಾನು ಕಾಲೇಜ್ಗೆ ಹೋಗಿ ಸಂಜೆ ಮುಂದೆ ಅವ್ನ ಭೇಟಿಯಾಗಕ್ಕೆ ಹೊಂಟಿದ್ದೆ. ಅವಾಗ ಹೋಗೋ ಮುಂದಾಗ ಏನಾಯ್ತು, ನಂಗೆ ಒಂದು ದನಿ ಬಂತು, ಇಲ್ಲಿಗೆ ಬಾ, ಒಂದು ಜಾಗಕ್ಕೆ ಕರೀತು ನಾನು, ಈ ಥರ ಇಲ್ಲಿರ್ತೀನಿ ಬಾ ಅಂತಂದು. ನಾ ಧ್ವನಿನ ಫಾಲೋ ಮಾಡ್ಕೊಂಡು ಅಲ್ಲಿ ಹೋದೆ. ಆ ಚೈನಾ ಕೊಡು ಅಂತರು. ಏನು ತೊಗೊಂಬಂದಿ ಅಂತ ಕೇಳಿತ್ತದು ನನಗೆ. ಚೈನಾ ಅಂದೆ. ಕೊಡು ಆ ಚೈನಾ, ಬಂಗಾರದ ಚೈನಾ ಕೊಟ್ಟೆ. ಮನೆಗೆ ಬಂದೆ. ಏನ್ರಿ ಏನು ಹೇಳಕತ್ತೀರಿ? ಬಂಗಾರ ಚೈನಾ ಕೊಟ್ಟು ಬಂದ್ಬಿಟ್ರೆ ಏನು ಹೇಳಕತ್ತೀರಿ ನೀವು? ಹ್ಞೂ ರೀ ಅತ್ತಿಯರ, ನಾನು ಬಂಗಾರದ ಚೈನಾ ಅವ್ನು ಕೊಟ್ಟು ಬಂದೀನಿ. ನಾನು ಮಾತಾಡಬೇಕು ಅಂತೀನಿ ರೀ, ಅದು ಏನೋ ಗೊತ್ತಿಲ್ಲ, ಅವ್ನ ಮುಂದೆ ಮಾತಾಡೋಕ್ಕಾಗಲ್ಲ. ಹಂಗೆ ಕೊಟ್ಟು ಬಂದ್ಬಿಟ್ಟೇನಿ ರೀ. ಮತ್ತು ಮನ್ಯಾಗ ಗೊತ್ತಾಗಲಿಲ್ಲನ್ರಿ ಅದು? ಎಲ್ಲಿವರೆಗೂ ಗೊತ್ತಾಗಲಿಲ್ಲ ಅಂದ್ರೆ ರೀ, ಮನ್ಯಾಗ ಇಟ್ಟಿದ್ದು ರೊಕ್ಕ, ಮನ್ಯಾಗ ಇಟ್ಟಿದ್ದು ಬಂಗಾರ, ಮನ್ಯಾಗ ಇಟ್ಟಿದ್ದು ಪ್ಲೇಟು, ಬೆಳ್ಳಿ ತಂಬ್ಗಿ, ದೀಪದ ಸಮಯ, ಆರತಿ ತಾಟು ಎಲ್ಲನೂ ಯಾವಾಗ ಹೋದು ನೋಡ್ರಿ, ಆವಾಗ ನಮ್ಮವ್ಗೆ ಅನುಮಾನ ಬಂತು. ಅನುಮಾನ ಬಂದ್ಮ್ಯಾಗ ಮನೆಯೆಲ್ಲ ಹುಡ್ಕಕ್ಕೆ ಶುರು ಮಾಡಿದಾಗ ಗೊತ್ತಾಗಿದ್ದವ್ರಿಗೆ. ಅವ್ರ ಮುಂದನ ಆ ಧ್ವನಿ ನನ್ನ ಕಿವಿ ಕೇಳ್ದೆ. ಅವ್ರ ಮುಂದನೆ ನಾನು ಏನೇನೋ ತೊಗೊಂಡೋಗಿನಂತ್ರಿ ಸಾಮಾನನ್ನ, ರೊಕ್ಕನ. ನಮ್ಮವ್ನ ಬೀರು ತೆಗೆದು ನಮ್ಮವ್ ಕೇಳಕ್ಕೆ ಶುರು ಮಾಡಿದ್ಲು. ನನಗೆ ಏನೂ ಮಾತಾಡ್ತಿದ್ದಿಲ್ಲ. ಓ, ಅಂದ್ರೆ ನೀಟಾಗಿ ಅವ್ರು ನಿಮ್ಮ ಮನೆಗೆ ಅದನ್ನೇನ ಹಚ್ಚಿ ವಶೀಕರಣ ಮಾಡಿಬಿಟ್ಟಾರ್ರಿ ಅವರು. ಇಂಥವೆಲ್ಲ ಆಗ್ಯವ್. ಅವತ್ತು ಮೊನ್ನೆ ಇದ್ರಾಗ ಏನದು CC ಕ್ಯಾಮ್ರಾದು ಒಂದು ಅಂಗಡಿಯಾಗ ಇಲ್ಲೇ ಬೆಂಗಳೂರಾಗ, ಆ ಮುದುಕಿಗೆ ತಂದು ವೈಟ್ ಪೇಪರ್ ಓಪನ್ ಮಾಡಿ, ನೀನು ಬಂಗಾರ ಚೈನ ಹಾಕಂದ್ರೆ ಆ ಮುದುಕಿ ಬಂಗಾರ ಚೈನ ಹಾಕ್ಬಿಟ್ಲ ಅಂತ. ಅದು ಏನು ಎರ್ಸ್ತಾರ ಗೊತ್ತಿಲ್ಲ, ಅವ್ರಿಗೆ ಅದು ಕೆಲಸ ಮಾಡಲ್ಲ ಬ್ರೈನ್. ಹ್ಞೂ ರೀ ಮಾವರ, ಹಂಗಾಗಿತ್ತು ರೀ ನನಗೂ. ಆದ್ರೆ ನನಗೊಂದು ಮೈಂಡ್ ಒಳಗೆ ವಾಯ್ಸ್ ಬರೋದ್ರಿ. ಅದು ಅದ್ರದ್ದು ನನಗೆ ಅಸರ್ ಇರೋವರೆಗೂ ನನಗೆ ಏನೋ ಗೊತ್ತಾಕಿದ್ದಿಲ್ಲ ರೀ. ಒಟ್ಟು ನಾ ಅವ್ರು ಹೇಳ್ದಂಗೆ ಕೇಳ್ತಿದ್ದೆ. ಅದೆಲ್ಲ ಕಮ್ಮಿ ಆದ್ಮ್ಯಾಗ ನನಗೆ ಅನಿಸ್ತಿತ್ತು, ನಾನು ಯಾಕೆ ಹಿಂಗೆ ಮಾಡತ್ತೀನಿ, ನಾನು ಯಾಕೆ ಮನೆಯೆಲ್ಲ ತೊಗೊಂಡೋಗಿ ಅವ್ರಿಗೆ ಕೊಡ್ತೀನಿ. ಇಲ್ಲ, ಇವತ್ತು ನಾ ತೊಗೊಂಡು ಹೋಗಬಾರ್ದು ಅಂತಿದ್ದೆ. ನನಗೆ ಆಗ್ದಂಗೆ ತೊಗೊಂಡೋಗಿ ಎಲ್ಲ ಕೊಟ್ಟು ಬಂದ್ಬಿಟ್ಟಿರ್ತಿದ್ದೆ. ಮತ್ತು ಅವ್ರು ಏನು ಮಾಡಿದ್ರಿ? ಅವ್ರ ಮುಂದೆ ತೊಗೊಂಡೋಗಿ ಕೊಟ್ಟಿನಿ ಅಂದ್ರಲ್ಲ. ಅವರು ನನಗೆ ಹೊಡೆದ್ರಂತ್ರಿ, ಪಡ್ಡು ಹೊಡೆದ್ಮ್ಯಾಗ ನನಗೆ ಹೋಶ್ ಬಂದೈತಿ. ಅವಾಗ ನನಗೆ ಪ್ರಜ್ಞೆ ಬಂತಲ್ಲ, ಎದಕ್ಕೆ ಬೇವು ಹೊಡ್ಯಾಕತ್ತಿ ಅಂತ ಕೇಳಿದ್ನಿ ಅಂತ. ಇದು ಏನು ಇದನ್ನು ಹಿಡ್ಕೊಂಡಿರೋದು? ನಾನು ಅವಾಗ ಏನೇನೋ ಹಿಡ್ಕೊಂಡಿದ್ನಂತ್ರಿ, ಮನೇನು ಬಂಗಾರ ಸಾಮಾನು ಏನೇನ. ಒಂದು 2-3 ಸರಿ ಹೊಡೆಯತ್ಲಿಗೆ ನನಗೆ ಎಚ್ಚರಾಗೈತಿ. ನನಗೆ ಗೊತ್ತಿಲ್ಲ ಅಂದಿನಿ. ಅವ್ರು ನಂಬಿಲ್ಲ, ನಮ್ಮವು ಈಗೂ ನಂಬಲ್ಲ ಆ ಮಾತ. ಹೌದಾ? ಅಯ್ಯೋ ಕತಿಯ, ಇಷ್ಟೆಲ್ಲ ಆಗೈತೆ. ಮತ್ತು ಅದರಿಂದ ಹೆಂಗೆ ಹೊರಗೆ ಬಂದ್ರಿ?
ನಮ್ಮವ್ವ ಅವಾಗ ಹೇಳ್ದೆ ನಾನು ಇಲ್ಲವ ನಂಗೆ ಒಂದು ಸೌಂಡ್ ಕೇಳುತ್ತಾ ನಾನು ಹಿಂಗೆ ಹೊಕ್ಕಿನಿ ಯಾರ ಮುಂದೆ ಹೇಳ್ಬೇಕಂದ್ರೂ ಬಾಯಿ ಬರೋದಿಲ್ಲ ಅದು ನಂಗೆ ತೊಂದರೆ ಐತಿ ಈಗೂ ನನಗೆ ಹೇಳ್ಬೇಡ ಅಂತ ನನ್ನ ಕಿವ್ಯಾಗ ಓಡಾಕತ್ತೈತೆ ಅದು ನಾ ಆದರೂ ಹೇಳಕತ್ತೀನಿ ನನಗೆ ಕಷ್ಟ ಆಕತ್ತೈತಿ ಅಂತ ನಮ್ಮವ್ವ ಎಲ್ಲ ಹೇಳ್ದೆ ನಮ್ಮವ್ವ ನಂಬಲಿಲ್ಲ ನಮ್ಮಪ್ಪನೂ ನಂಬಲಿಲ್ಲ. ಆಮೇಲೆ ಏನು ಮಾಡಕತ್ರು ಎಲ್ಲನೂ ಬೀಗ ಹಾಕಿ ಇಡಕತ್ರು ಎಲ್ಲ ಬೀಗ ಹಾಕಿ ಇಡಕತ್ರು ನನ್ನ ಕೈಕಾಲು ಕಟ್ಟಿ ಮಲಗ್ಸಕತ್ರು. ನಾ ಕೈಕಾಲು ಕಟ್ಟಿ ಮಲಗಿಸ್ದಂಕ್ರು ಮತ್ತು ನಾ ಬಿಚ್ಕೊಳೋ ಪ್ರಯತ್ನ ಮಾಡ್ತಿದ್ದೆ ಅಕ್ಕಿದ್ದಿಲ್ಲಲ್ಲ ಅದು ಆಮೇಲೆ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಆಮೇಲೆ ಒಂದಿನ ನಾನು ಎದ್ದು ಬಾತ್ರೂಮ್ಗೆ ಹೋಗ್ಬೇಕಂದೆ ನನ್ನ ಕೈಕಾಲ ಆಡ್ಸೋಕ್ಕಾಗಲಿಲ್ಲ ನನಗೆ. ನಮ್ಮವ್ನ ಕರೆದೆ ನಮ್ಮವ್ವ ಆಗಲೇ ನನ್ನ ಮೇಲೆ ಫುಲ್ ಸಿಟ್ಟು ಮಾಡಿಕೊಂಡು ಮನೇನು ಇಷ್ಟು ಹೋಗೈತೆ ಅಷ್ಟು ಹೋಗೈತೆ ಅಂತ ಜಗಳ ಮಾಡಿ ಯಾರಿಗೆ ಕೊಟ್ಟು ಏನು ಅಂತಂದು ಕೂಗಾಡಕತ್ತಿದ್ರು. ನಾನು ಎದ್ದೇಳಕ್ಕೆ ಹೋದೆ ಎದ್ದೇಳಕ್ಕಾಗಲಿಲ್ಲ ನಂಗೆ ಭಾಳ ಕೈಕಾಲೆಲ್ಲ ಒಂಥರ ಬಿದ್ದೋದಂಗಾಗಿದ್ವು. ಅವನು ಕೂಗದೆ ಬರಲಿಲ್ಲ. ಇನ್ನೊಂದು ಸರಿ ಕೂಗದೆ ಪೊಲೀಸರು ಬಂದರು. ಓ ಪೊಲೀಸ್ರವರೆಗೂ ಹೋಗಿದ್ದಾನೆ ಇದು. ಅತ್ತಿಯರ ಕಂಡಾಪಟಿ ಬಂಗಾರ ಬೆಳ್ಳಿ ಸಾಮಾನ ಮನೆಯಾಗಿನ ವಸ್ತು ಬೆಳೆ ಬಾಳವು ಏನಂತ ಇದ್ವಲ್ರಿ ಎಲ್ಲನೂ ಅವ್ರು ಕೊಟ್ಟು ಬಂದ್ಬಿಟ್ಟಿನ್ರಿ ಹೋಗಿ. ಅಯ್ಯಪ್ಪ ಅಕ್ಕವ್ ನಾನು ನಂಬ್ತೀನಿ ಇದನ್ನು ಭಾಳ ಆಗ್ಯವು. ನಮ್ಮ ಒಬ್ಬರು ನಂಗೆ ಸಂಬಂಧಿಕರು ಆಗ್ಬೇಕು ಇವ್ರ ನಮ್ಮ ಮೂರ್ತಿಯರು ಅವರಿಬ್ಬರು ಗಂಡ ಹೆಂಡತಿ ಮಗ ಇಬ್ಬರು ಗಂಡ್ಮಕ್ಳು ಮತ್ತು ಗಂಡ್ಮಕ್ಳದವ್ರನ್ನ ನೋಡಿದ್ರು ಅಜ್ಜಿ ನಮ್ಮ ಕಡೆ ಎಲ್ಲರೂ ಗೊತ್ತಲ್ಲ ಇದ್ರದ್ದು ಅಡ್ಕೆಯಲ್ಲಿ ಚೀಲದಾಗ ಎಲ್ಲ ಇಟ್ಕೊಳೋದು ಹಂಗತ ಇಬ್ಬರು ನಮ್ಮ ಮೂರ್ತಿಯರ ಅಪ್ಪ ಮತ್ತು ಅವ್ವ ಕೂಡೆ ಇಟ್ಕೊಂಡಿದ್ರಂತ ಇದನ್ನು ಎಲೆಡಿಕೆ ಚೀಲನ ಎಲೆಡಿಕೆ ಚೀಲದನು 10,000 ರೂಪಾಯಿ ರೊಕ್ಕ ಅವರು ಮೂರ್ತಿಯರ ತಾಯಿ ಕೊಳ್ಳಾಗಿನ ಬೋರ್ಮಾಳ ಮೇಲ್ಗುಂಡು ಕೈಯಾಗಿನ ಪಾಟ್ಲಿ ಬಿಲ್ವಾರ ಎಲ್ಲನೂ ಟ್ರೈನ್ಯಾಗ ಅದೇನೋ ಪುಡಿ ಹೋಗಿ ಬಿಚ್ಕೊಂಡು ಹೋಗ್ಯಾರಂತ. ಸುಳ್ಳಲ್ಲಿದು ಕರೆನ ಆಗರ್ದಿದ್ದು. ಆದ್ರಿ ಮಾವರ ವಶೀಕರಣ ಅದೆಲ್ಲ ಅಂತ ನಮ್ಮ ಓನ್ ಮಂದಿ ನಾ ಈಗಲೂ ಹೇಳಿದ್ರು ನಮ್ಮವ್ವ ನಂಬಲ್ಲ. ರೀ ನಿಮ್ಮ ಕತೆ ಗೊತ್ತಿರವಾದವು ಅದ್ಯಾಕೆ ಹೇಳ್ತೀರಿ ಸುಮ್ ಕುಂದಿರಿ. ಇಲ್ಲೇನೋ ಹೇಳಕತ್ತಾರ ಅಳಿಯಾರ ಅದನ್ನ ಕೇಳೋಣ ಮುಂದೆ ಹೇಳ್ರಿ ಅಳಿಯಾರ. ಆಮೇಲೆ ಏನಾತ್ರಿ? ಇನ್ನೇನಾಗತ್ತೆ ರೀ ಪೊಲೀಸರು ಬಂದರು ಅವ್ರ ಹೆಸರೆಲ್ಲ ಕೇಳಿದ್ರು. ನಾನು ಹೋಗಿದ್ದಿಲ್ಲಲ್ಲ ಅದೇ ನನಗೇನು ಹಡಿಗೆ ಏನಾರ ಹಚ್ಚಿ ಕಳಿಸ್ತಿದ್ನೋ ಅಥವಾ ಏನಾರ ಬೂದಿ ಉಗ್ತಿದ್ನೋ ನನಗೇನು ಗೊತ್ತಿಲ್ಲ ರೀ. ಅದು ನನಗೆ ಕೇಳೋದು ಕಮ್ಮಿ ಆಗಿತ್ತು ಆಗಲೇ. ನಾ ಎಲ್ಲ ಯಾರ್ಯಾರು ಏನೇನು ಎಲ್ಲಿ ಹೋಗ್ತಾರ ನಾನು ಅದನ್ನೆಲ್ಲ ಕೇಳಿದ್ರು ನನಗದು ಗೊತ್ತಿಲ್ಲ ನನಗೆ ಏನು. ಆದ್ರೆ ಹಿಂಗೆ ನನ್ನ ಫ್ರೆಂಡ್ ಕರ್ಕೊಂಡು ಹೋಗಿದ್ದು ಹಿಂಗೆ ಹಚ್ತಿದ್ದ ಅಂತೆಲ್ಲ ಹೇಳಿದ್ನಲ್ಲ. ಪೊಲೀಸರು ನಮ್ಮವು ಬಿಡಲಿಲ್ಲ ರೀ. ಪೊಲೀಸರನ್ನ ಕರ್ಕೊಂಡು ಅಲ್ಲಿಗೆ ಹೋದ್ರು. ಹೋಗಿ ಒಂದಿಷ್ಟು ಮಾರ್ಕೆನ್ ತಿಂದಿದ್ರು ಬಂಗಾರ ಬೆಳ್ಳಿವೆಲ್ಲ ಸಿಕ್ಕಷ್ಟು ತೊಗೊಂಬಂದರು. ಆದ್ರೆ ಆ ಸೇಡಿಗೆ ಅವ್ರು ಏನು ಮಾಡಿದ್ರು ಅಂದ್ರೆ ರೀ ಇನ್ನೊಂದು ದಿನ ನಾನು ನಡ್ಕೊಂಡು ಎದಕ್ಕೆ ಹೊಂಟಿದ್ದೆ ಅವ ಸಿಕ್ಕ ನನ್ನ ದೋಸ್ತನ ಸಿಗತ್ಲಿಗೆ ಅವ್ನು ಕೊಳ್ಪಟ್ಟು ಹಿಡ್ಕೊಂಡು ಲೇ ನಿನ್ನಿಂದ ನಮ್ಮ ಮನ್ಯಾಗ ನನಗೆ ಮರೆಯೋದಿಲ್ಲ ನಮ್ಮವ್ ನನ್ನನ್ನು ಒಟ್ಟ ಸೇರ್ವಳ್ಳು ಮಗ ಅಂತಲೂ ನೋಡ್ವಳ್ಳು ಮಕ್ಕಕ್ಕೆ ಉಗಿತಾಳ್ತೀನಿ ನಾನು ಅಂತಂದು ಬಯಕತ್ತಿದ್ದೆ. ಅಷ್ಟನತ್ಲಿ ಹಿಂದಿಂದ ಬಂದು ನಂಗೆ ಯಾರ ಕುತಿ ಹಿಡ್ದಂಗೆ ಆತ್ರಿ. ಅಷ್ಟ ವಾಪಸ್ ಎದ್ದಿದ್ದು ಅವ್ರ ಮನ್ಯಾಗ ನಾನು. ಅಯ್ಯೋ ಕರಿ ಹೇಳಕತ್ತೀರೇನ್ರಿ ಇದೆಲ್ಲ ನಿಜ ನಡೆದಿರೋದ? ನೋಡು ನಿಹಾರಿಕಾ ನಿನ್ನ ಮುಂದೆ ಎಲ್ಲ ನಾನು ನಿಜ ಹೇಳ್ಬೇಕಂತನ ಬಂದು ಹೇಳಕತ್ತಿರೋದು ಅಂತದ್ರಾಗ ನೀನೇನು ಇಂಥದೆಲ್ಲ ಮಾತಾಡ್ತಿದ್ದಿ. ಆಮೇಲೆ ಮತ್ತೆ ನಿಮಗೇನಾರ ಮಾಡಿದ್ರನ? ಅದು ಏನು ಮಾಡಿದ್ರು ಏನೋ ಗೊತ್ತಿಲ್ಲ. ಅವ್ರ ಮನೆಯಾಗಿಂದ ಎದ್ದು ಬಂದಿದ್ದು ನನಗೆ ಗೊತ್ತಿಲ್ಲ. ಅಲ್ಲಿ ಏನೇನು ಮಾತುಕತೆ ಆಯ್ತು ನಂಗೆ ಅದೇನು ನೆನಪಿಲ್ಲ. ಒಂದೇ ಸರಿಗೆ ನಾನು ಮನೆಗೆ ಬಂದೆ ಅಂತ ಮನೆಗೆ ಬಂದು ನಮ್ಮ ಅಕ್ಕ ದೊಡ್ಡಕ್ಕಿದಿನೋ ಮದುವೆ ಆಗಿದ್ದಿಲ್ಲ, ಮದುವೆ ಫಿಕ್ಸ್ ಆಗಿತ್ತು. ಆಕಿನ್ನ ಕೈ ಹಿಡ್ಕೊಂಡು ದರ ಎಳ್ಕೊಂಡು ನಾನು ಅವ್ರ ಮನೆಗೆ ಕರ್ಕೊಂಡು ಹೋದ್ನೆ ಅಂತ. ಅಂದ್ರೆ ಈಕಿಗೂ ಅವ್ರು ಹಚ್ಚಂತ ಕೊಟ್ಟಿದ್ರೆ ಏನೋ ಹಣಿಗೆ ಕರ್ರನ್ನೇನೋ ಹಚ್ಚಿದ್ನೆ ಅಂತ ಆಕಿ ಸುಮ್ಮನೆ ನಿಂತುಬಿಟ್ಟಿದ್ಲು. ಅದನ್ನು ಹೇಳಿದ್ರು ನಮ್ಮವು ಈಗಲೂ ನಂಬಲ್ಲ. ಆಕಿಗೂ ಆಗಿತ್ತಲ್ಲ ಹಂಗಂತಂದು ಆಕಿ ನೀ ಕರ್ಕೊಂಡು ಹೋಗಿ ಅಂತ ನೀನು ಹಿಂದೆ ಬಂದಾಳ ಇದನ್ನೆಲ್ಲ ಹೇಳ್ಬೇಡ ನೀನು ಅಂತ ನಮ್ಮವ್ವ. ತಾಳಿ ಕಟ್ಟಕ್ಕೆ ಅವರೆಲ್ಲ ಸರಿ ರೆಡಿ ಮಾಡ್ಕೊಂಡು ಕೂತ್ಬಿಟ್ರ ಗುಡಿಯಾಗ. ನಾ ಕರ್ಕೊಂಡೋಗಿ ನಿಂದ್ರಿಸ್ಬಿಟ್ಟೀನಿ. ಈಕಿ ನಿಂತಾಳ ನಾ ಕರ್ಕೊಂಡೋಗಿನಲ್ಲ ಅಂತಂದು. ಆಮೇಲೆ ನಮ್ಮವ್ವ ನಮ್ಮಪ್ಪ ಯಾಕೆ ಹಿಂಗೆ ಕರ್ಕೊಂಡು ಹೋಗ್ತಾರ ಎಲ್ಲಿ ಅಂದ್ರೆ ಅವ್ರು ಇಲ್ಲಾರ್ದಾಗ ಕರ್ಕೊಂಡೋಗಿನಿ ಹುಡುಕ್ಯಾರ ಯಾರ ಹೇಳ್ಯಾರ ಹಿಂಗೆ ಎಳ್ಕೊಂಡು ಹೊಂಟಿದ್ದು ನಿಮ್ಮ ಹುಡುಗಿನ ಅಂತಂದು. ಅವ್ರು ಹುಡ್ಕೊಂಬಂದು ನಮ್ಮನ ಗುಡಿಯಾಗ ನೋಡಿ ಇನ್ನೂ ಪುಣ್ಯ ತಾಳಿ ಕಟ್ಟಿದ್ದಿಲ್ಲ ನಮ್ಮ ಅಕ್ಕಗೆ ದೊಡ್ಡಕ್ಕಿಗೆ. ಹಂಗೆ ಓಡಿ ಬಂದಾರ. ಮೊದ್ಲು ಬಿಡಿಸಿ ನನಗೆ ಆಕಿ ಕೂಡೆ ಹೊಡೆದು ಒಂದು 2 ತೆಮ್ಗಿ ತಣ್ಣೀರು ಹಾಕಿ ಅವ ಏನಿದ್ನಲ್ಲ ಮಾವ ಅವ್ನು ಹಿಡ್ಕೊಂಡು ಕರ್ಕೊಂಡು ಹೋಗ್ಯಾರ. ಅಂದ್ರೆ ಇದು ಅವಾಗ ಆಗಿಲ್ಲ, ಒಂದು 7-8 ತಿಂಗಳು ಅವ ಜೈಲಿಗೆ ಹೋಗಿ ವಾಪಸ್ ಬಂದು ಆಮೇಲೆ ಅವ್ನು ಸಿಟ್ಟು ಬಂದ್ಬಿಟ್ಟೈತಿ. ಮತ್ತು ನಾವು ಅಷ್ಟು ತೊಗೊಂಡೋಗಿವಲ್ಲ ಮತ್ತಿನ್ನು ಇದು ಹಿಂಗೇನ್ರ ಆಗಿಗಿತ್ತಂತಂದು ನಾವು ಅವಾಗಿದ್ದ ನಾನು ಅಲ್ಲೇನು ನಾವು ಓದಕ್ಕಂತಿದ್ನಲ್ಲ ಅದನ್ನೆಲ್ಲ ಬಿಟ್ಟು ವಾಪಸ್ ನಮ್ಮೂರಿಗೆ ಬಂದು ಇರಕತ್ತೆ. ಇನ್ನು ಒಬ್ಬತ್ತನೇ ಇರೋದ ಬೇಡ ಯಾಕಂತಂದು ಮನೆಯಾಗ ಇರ್ತಿದ್ದೆ. ಒಂದು 2-3 ವರ್ಷ ನಮ್ಮವು ನಾನೆಲ್ಲೂ ಬಿಡಲಿಲ್ಲ, ಕೈ ಕಟ್ಟಿ ಹಾಕ್ತಿದ್ಲ ಮೌನನ್ನು. ಆಮೇಲೆ ಅದೆಲ್ಲ ಕಡಿಮೆ ಆಗಿ ಈಗೆಲ್ಲ ಆರಾಮಾಗಿನಿ. ನಾನು ಅದನ್ನು ನಾನು ಯಾವುದೂ ನನ್ನ ಇಚ್ಛೆಗೆ ನಾ ಮಾಡಿಲ್ಲ. ನನಗೆ ಚಟ ಕಲ್ತಿದ್ದೆ ಹೌದು. ನಾನು
ಕುಡಿಯೋದು ಕಲ್ತಿದ್ದೆ, ಸಿಗರೇಟ್ ಸೇದೋದು ಕಲ್ತಿದ್ದೆ, ಆಮೇಲೆ ಇದು ಎಲ್ಲ ಏನ್ರಿ ಬೆಟ್ ಕಟ್ಟೋದು, ಬೆಟ್ಟಿಂಗ್ ಆಡೋದು ಎಲ್ಲ ಕಲ್ತಿದ್ದೆ. ಅವೆಲ್ಲ ಬಿಟ್ಟು ನಾನು ಸೀದಾ ಮನುಷ್ಯ ಆಗಿ ದೇವ್ರ ಸರಿ ನಡ್ಕೊಂಡು 2-3 ಸರಿ ನಾನು ಅಯ್ಯಪ್ಪನ ಮಾಲೆ ಹಾಕಿ ಎಲ್ಲ ಸರಿಗೀನಿ. ಈಗ ವರ್ಷ ಹಾಕ್ತೀನಿ. ನಾನು ಅಯ್ಯಪ್ಪನಿಗೆ ಆಣೆ ಮಾಡಿ ಹೇಳಿ ನಮ್ಮ ಅವ್ವನ ಮುಂದೆ, ನಾನು ಕುಡಿಯೋದು ಬಿಟ್ಟಿನಿ ಅಂತ ಹೇಳಲ್ಲ. ನಾನು ಅಕೇಶ್ನಲ್ಲಿ ಕುಡಿತೀನಿ. ನಾ ದೋಸ್ತರ ಜೊತೆಗೆ ಪಾರ್ಟಿ ಗಿಟ್ಟಿ ಹೋದ್ರೆ ಅಲ್ಲೆಲ್ಲ ಹೋದ್ರೆ ಕುಡಿತೀನಿ. ಸಿಗರೇಟ್ ಸೇದೋದು ಬಿಟ್ಟಿನಿ, ಗ್ಯಾಮ್ಲಿಂಗ್ ಆಡೋದು ಬಿಟ್ಟಿನಿ, ನಾನು ಬಾಳೆ ಮಾಡ್ಕೊಂಡು ಹೊಂಟೀನಿ. ಆದರೆ ನಮಗೆ ನನ್ನ ಮೇಲೆ ನಂಬಿಕಿಲ್ಲ. ನನ್ನ ಮಗಳ ಜೀವನ ಹಾಳು ಮಾಡ್ತಿದ್ದಿ, ನನ್ನ ಮಗಳ ಜೀವನ ಹಾಳು ಮಾಡ್ತಿದ್ದಿ ಅಂತಂದು ಈಗಲೂ ಅದನ್ನು ತಲೆ ಆಗಿಟ್ಕೊಂಡು ನಮ್ಮವ್ವ ನನ್ನನ್ನು ಒಟ್ಟ ನೆಲೆಸಿರಲ್ಲ. ಇದ ಕಾರಣ, ಬೇರೆ ಇನ್ನೇನು ನಾ ಮಾಡಿಲ್ಲ ಹಾಳು. ಹೌದು, ಜಗ್ಗು ಲಕ್ಷಾಂತರ ರೂಪಾಯಿ ಹಾಳು ಮಾಡೀನಿ ನಾನು, ಜಗ್ಗಿತ್ತಿನ ನಮ್ಮ ಆಸ್ತಿ. ಆದರೆ ನಾನು ಎಲ್ಲನೂ ಅಳ್ದೀನಿ, ಇಲ್ಲ ಅನ್ನೋದಲ್ಲ. ಆದ್ರೆ ನಮ್ಮವ್ವ ಈಗ ನಾ ಹಂಗಿಲ್ಲ, ನಂಬೋಳ್ ನನ್ನ.